ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿದ್ದರೆ ಕೆಲವು ಶುಭ ಲಕ್ಷಣಗಳು ಕಾಣಿಸುತ್ತವೆ ಎಂದು ನಮ್ಮ ಹಿಂದೂ ಸಂಪ್ರದಾಯ ಮತ್ತು ಪುರಾಣಗಳಲ್ಲಿ ಹೇಳಲಾಗಿದೆ. ಲಕ್ಷ್ಮೀ ದೇವಿ ಎಂದರೆ ಧನ, ಐಶ್ವರ್ಯ, ಶಾಂತಿ, ಸಂತೋಷ ಮತ್ತು ಸಮೃದ್ಧಿಯ ಪ್ರತೀಕ. ಯಾವ ಮನೆಯಲ್ಲಿ ಸ್ವಚ್ಛತೆ, ಸಾತ್ವಿಕತೆ ಮತ್ತು ಒಳ್ಳೆಯ ಮನಸ್ಸು ಇರುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ನೆಲೆಸಿರುತ್ತದೆ ಎಂಬ ನಂಬಿಕೆ ಇದೆ. ಅಂತಹ ಮನೆಯಲ್ಲಿ ಕೆಲವು ವಿಶೇಷ ಸೂಚನೆಗಳು ಕಾಣಿಸಿಕೊಳ್ಳುತ್ತವೆ. ಮೊದಲನೆಯದಾಗಿ, ಮನೆಯಲ್ಲಿ ಸದಾ ಶಾಂತಿ ಮತ್ತು ಸಂತೋಷ ಇರುತ್ತದೆ. ಮನೆಯ ಸದಸ್ಯರ ನಡುವೆ ಜಗಳಗಳು ಕಡಿಮೆ ಆಗುತ್ತವೆ. ಎಲ್ಲರೂ ಪರಸ್ಪರ ಪ್ರೀತಿ, ಗೌರವ ಮತ್ತು ಒಗ್ಗಟ್ಟಿನಿಂದ ಬದುಕುತ್ತಾರೆ. ಮನೆಯಲ್ಲಿ ನಗುವಿನ ವಾತಾವರಣ ಹೆಚ್ಚಿರುತ್ತದೆ. ಇದು ಲಕ್ಷ್ಮೀ ದೇವಿಯ ನೆಲೆಸಿರುವ ಪ್ರಮುಖ ಲಕ್ಷಣವೆಂದು ಹೇಳಲಾಗುತ್ತದೆ. ಎರಡನೆಯದಾಗಿ, ಮನೆಯಲ್ಲಿ ಯಾವಾಗಲೂ ಸ್ವಚ್ಛತೆ ಮತ್ತು ಸುಗಂಧ ಇರುತ್ತದೆ. ಲಕ್ಷ್ಮೀ ದೇವಿಗೆ ಅಶುಚಿ ಮತ್ತು ಅಸ್ತವ್ಯಸ್ತತೆ ಇಷ್ಟವಿಲ್ಲ ಎಂದು ಪುರಾಣಗಳು ಹೇಳುತ್ತವೆ. ಪ್ರತಿದಿನ ಮನೆ ಒರೆಸಿ ದೇವರ ಮನೆಯನ್ನು ಶುಚಿಯಾಗಿ ಇಟ್ಟು ದೀಪ ಹಚ್ಚುವ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಕೃಪೆ ಹೆಚ್ಚಾಗುತ್ತದೆ ಎನ್ನಲಾಗುತ್ತದೆ. ವಿಶೇಷವಾಗಿ ಸಂಜೆ ಸಮಯದಲ್ಲಿ ದೀಪ ಹಚ್ಚಿ ಪೂಜೆ ಮಾಡುವ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಮೂರನೆಯದಾಗಿ, ಮನೆಯಲ್ಲಿರುವ ತುಳಸಿ ಗಿಡ ಹಸಿರಾಗಿ ಚೆನ್ನಾಗಿ ಬೆಳೆಯುವುದು ಕೂಡ ಶುಭ ಸಂಕೇತವೆಂದು ನಂಬಲಾಗಿದೆ. ತುಳಸಿ ದೇವಿಯನ್ನು ಲಕ್ಷ್ಮಿಯ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ. ತುಳಸಿ ಗಿಡ ಸದಾ ಹಸಿರಾಗಿ ಆರೋಗ್ಯಕರವಾಗಿ ಬೆಳೆಯುತ್ತಿದ್ದರೆ ಆ ಮನೆಯಲ್ಲಿ ದೇವರ ಅನುಗ್ರಹ ಇದೆ ಎಂದು ಹಿರಿಯರು ಹೇಳುತ್ತಾರೆ. ನಾಲ್ಕನೆಯದಾಗಿ, ಮನೆಯಲ್ಲಿ ಆಕಸ್ಮಿಕವಾಗಿ ಶುಭ ಸುದ್ದಿಗಳು ಬರುತ್ತಿರುವುದು, ಹೊಸ ಅವಕಾಶಗಳು ಸಿಗುವುದು, ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುವುದು ಕೂಡ ಲಕ್ಷ್ಮೀ ದೇವಿಯ ಕೃಪೆಯ ಲಕ್ಷಣಗಳೆಂದು ಹೇಳುತ್ತಾರೆ. ಆದಾಯ ಕಡಿಮೆ ಇದ್ದರೂ ಖರ್ಚು ಸರಿಯಾಗಿ ನಿಭಾಯಿಸಿಕೊಂಡು ಮನೆ ಸುಖವಾಗಿರುವುದು ಕೂಡ ಐಶ್ವರ್ಯದ ಒಂದು ರೂಪವಾಗಿದೆ. ಐದನೆಯದಾಗಿ, ಬೆಳಗ್ಗೆ ಎದ್ದಾಗ ಮನೆಯಲ್ಲಿ ಹಕ್ಕಿಗಳ ಧ್ವನಿ ಕೇಳಿಸುವುದು, ಗೂಬೆ ಅಥವಾ ಹಸು ಕಾಣುವುದು ಕೆಲವರು ಶುಭ ಸೂಚನೆ ಎಂದು ನಂಬುತ್ತಾರೆ. ವಿಶೇಷವಾಗಿ ಹಸು ಮನೆಯಿಂದ ಮುಂದೆ ಬಂದು ನಿಲ್ಲುವುದು ಧನಲಾಭದ ಸಂಕೇತವೆಂದು ಹೇಳಲಾಗುತ್ತದೆ. ಆರನೆಯದಾಗಿ, ಮನೆಯಲ್ಲಿ ಅತಿಥಿಗಳು ಬಂದಾಗ ಸಂತೋಷದಿಂದ ಸ್ವಾಗತಿಸುವ ಗುಣ ಇದ್ದರೆ ಲಕ್ಷ್ಮೀ ದೇವಿ ಸಂತುಷ್ಟರಾಗುತ್ತಾರೆ ಎಂದು ಹೇಳಲಾಗುತ್ತದೆ. ಅನ್ನದಾನ, ಸಹಾಯ ಮಾಡುವ ಮನಸ್ಸು, ಬಡವರನ್ನು ಗೌರವಿಸುವ ಗುಣ ಇರುವ ಮನೆಗಳಲ್ಲಿ ಸದಾ ಸಮೃದ್ಧಿ ನೆಲೆಸಿರುತ್ತದೆ ಎಂಬ ನಂಬಿಕೆ ಇದೆ. ಏಳನೆಯದಾಗಿ, ಮನೆಯ ಮಹಿಳೆಯರು ಸಂತೋಷವಾಗಿರುವುದು ಬಹಳ ಮುಖ್ಯ. ನಮ್ಮ ಸಂಪ್ರದಾಯದಲ್ಲಿ ಯತ್ರ ನಾಯಸ್ತು ಪೂಜ್ಯಂತೆ ತತ್ರ ರಾಮಂತೆ ದೇವತಃ ಎಂದು ಹೇಳಲಾಗಿದೆ. ಅಂದರೆ ಮಹಿಳೆಯರಿಗೆ ಗೌರವ ಇರುವ ಮನೆಯಲ್ಲಿ ದೇವತೆಗಳು ನೆಲೆಸುತ್ತಾರೆ. ಮನೆಯ ಮಹಿಳೆಯರು ಸಂತೋಷದಿಂದ ಇದ್ದರೆ ಅದು ಲಕ್ಷ್ಮೀ ದೇವಿಯ ಆಶೀರ್ವಾದದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಎಂಟನೆಯದಾಗಿ, ದೇವರ ಕೋಣೆಯಲ್ಲಿ ದೀಪದ ಜ್ವಾಲೆ ಶಾಂತವಾಗಿ ಮತ್ತು ಪ್ರಕಾಶಮಾನವಾಗಿ ಹೊತ್ತಿ ಉರಿಯುವುದು ಕೂಡ ಒಳ್ಳೆಯ ಸಂಕೇತವೆಂದು ಹೇಳುತ್ತಾರೆ. ದೀಪ ಹಚ್ಚಿದಾಗ ಮನಸ್ಸಿಗೆ ಶಾಂತಿ ಸಿಗುವುದು, ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚುವುದು ಲಕ್ಷ್ಮೀ ಕೃಪೆಯ ಸೂಚನೆಯಾಗಿರಬಹುದು. ಒಂಬತ್ತನೆಯದಾಗಿ, ಮನೆಯಲ್ಲಿ ಆಹಾರದ ಕೊರತೆ ಆಗದಿರುವುದು ದೊಡ್ಡ ಆಶೀರ್ವಾದವೆಂದು ಹೇಳಲಾಗಿದೆ. ಅಕ್ಕಿ, ಧಾನ್ಯ, ಹಾಲು, ತುಪ್ಪ ಇತ್ಯಾದಿ ವಸ್ತುಗಳು ಮನೆಯಲ್ಲಿ ಸದಾ ಲಭ್ಯವಾಗಿರುವುದು ಅನ್ನಪೂರ್ಣೇಶ್ವರಿ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹವೆಂದು ನಂಬಲಾಗುತ್ತದೆ. ಹತ್ತನೆಯದಾಗಿ, ಮನೆಯಲ್ಲಿ ಮಕ್ಕಳ ನಗು, ಓದುದಲ್ಲಿ ಪ್ರಗತಿ, ಆರೋಗ್ಯ ಉತ್ತಮವಾಗಿರುವುದು ಕೂಡ ಶುಭ ಸಂಕೇತವಾಗಿದೆ. ಕುಟುಂಬದವರು ಮಾನಸಿಕವಾಗಿ
ನೆಮ್ಮದಿಯಿಂದ ಇದ್ದರೆ ಅದೇ ನಿಜವಾದ ಐಶ್ವರ್ಯ ಎಂದು ಹಿರಿಯರು ಹೇಳುತ್ತಾರೆ. ಆದರೆ ಕೇವಲ ಹಣ ಇದ್ದರೆ ಮಾತ್ರ ಲಕ್ಷ್ಮೀದೇವಿ ನೆಲೆಸಿದ್ದಾರೆ ಎಂದು ಅರ್ಥವಲ್ಲ. ನಿಜವಾದ ಲಕ್ಷ್ಮಿ ಎಂದರೆ ಶಾಂತಿ, ಆರೋಗ್ಯ, ಸಂತೋಷ, ಒಳ್ಳೆಯ ಸಂಬಂಧಗಳು ಮತ್ತು ಧಾರ್ಮಿಕ ಮನೋಭಾವ. ಮನೆಯಲ್ಲಿ ದ್ವೇಷ, ಅಹಂಕಾರ, ಸುಳ್ಳು ಮತ್ತು ಅಶುಚಿ ಹೆಚ್ಚಾದರೆ ಲಕ್ಷ್ಮೀದೇವಿಯ ಕೃಪೆ ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ. ಆದ್ದರಿಂದ ಪ್ರತಿದಿನ ಬೆಳಗ್ಗೆ ದೇವರ ಸ್ಮರಣೆ ಮಾಡುವುದು, ಮನೆ ಸ್ವಚ್ಛವಾಗಿಡುವುದು, ಹಿರಿಯರನ್ನು ಗೌರವಿಸುವುದು, ಮಹಿಳೆಯರನ್ನು ಸನ್ಮಾನಿಸುವುದು ಮತ್ತು ಬಡವರಿಗೆ ಸಹಾಯ ಮಾಡುವಂತಹ ಸತ್ಕಾರ್ಯಗಳನ್ನು ಮಾಡಿದರೆ ಲಕ್ಷ್ಮೀದೇವಿಯ ಅನುಗ್ರಹ ಸದಾ ನಮ್ಮ ಮನೆಯ ಮೇಲೆ ಇರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.